ಸಣ್ಣ ಮಂಜುನಾಥ್ ಅವರ ಇಲ್ಲಿ ಬಡ್ಡಿಯ ನಾನು ಆಧಾರ ಹಾಗೆ ನಾನು ಇದನ್ನ ಅಧ್ಯಯನ ಮಾಡ್ತಿದ್ದಾಗ ನನಗೊಂದು ವಿಷಯ ತಿಳಿಯಿತು. ಉತ್ಪಾದಕ ವೆಚ್ಚ ಅನುತ್ಪಾದಕ ವೆಚ್ಚ ಅಂತ ಇರುತ್ತೆ. ಮಂಜುನಾಥ್ ಅವರು ಒಂದು ಮೈಕ್ರೋ ಖಂಡಿತ ಫೈನಾನ್ಸ್ ಅಲ್ಲಿ 1,00,000 ಸಾಲ ತಗೊಂಡ್ರೆ ಅದರಿಂದ ಉತ್ಪತ್ತಿಯಾಗುವಂತಹ ಕೆಲಸಕ್ಕೆ ಆ ಸಾಲದ ಬಳಕೆ ಆಗಬೇಕು. ಏನೊಂದು ಉದ್ಯಮ ಮಾಡ್ತೀರಾ, ಖಂಡಿತ ಒಂದೆರಡು ಹಸು ತಗೋತೀರಾ ಅಥವಾ ಇನ್ನೇನಕ್ಕೋ ಅದರಿಂದ ಹಣ ಬೆಳೆಯುವಂತಹ ಒಂದು ಕೆಲಸ ಮಾಡ್ತೀರಾ ಅಂದಾಗ ಆ ಸಾಲ ಕೊಟ್ಟವನಿಗೂ ಸಾಲ ಪಡ್ಕೊಂಡವನಿಗೂ ಒಂದು ಅರ್ಥ ಇರುತ್ತೆ. ಅದರಲ್ಲಿ ಯಾವುದೋ ಸಾಲಕ್ಕೆ ನಾನು ಅದನ್ನು ಕೊಟ್ಬಿಡ್ತೀನಿ, ಯಾವುದೋ ಜೂಜು ಕೊಟ್ಬಿಡ್ತೀನಿ, ಯಾವುದೋ ಮದುವೆಗೆ ಸಾಲ ಮಾಡಿದ್ದೆ ಕೊಟ್ಬಿಡ್ತೀನಿ ಅಂದಾಗ ಆ ಹಣದಿಂದ ನಿಮಗೆ ಏನು ಉತ್ಪಾದನೆ ಆಗಲ್ಲ. ಬದಲಿಗೆ ನೀವು ಈಗ ಇರೋ ಸಾಲದ ಜೊತೆಗೆ ಬಡ್ಡಿಯನ್ನು ಒಂದು ಹೊಸ ಸಾಲ ಕೂಡ ನೀವು ಆ್ಯಡ್ ಮಾಡ್ಕೊಳ್ತೀರಾ ಅಂತ ಪ್ರಶ್ನೆ ಇಲ್ಲಿ. 100% ಸತ್ಯ ಸರ್ ನಿಮ್ ಮಾತು. ಯಾಕೆ ಅಂತಂದ್ರೆ ಇದೇ ಆಗ್ತಾ ಇರೋದು. ಹ್ಮ್ ಹಬ್ಬಗಳು ಬರ್ತಾ ಇದೆ, ಪಕ್ಕದ ಮನೆಯವ್ರ ಹಬ್ಬ ಮಾಡ್ತಿದ್ದಾರೆ, ನನ್ ಮಗ್ಳು ಕರ್ಸಿಲ್ಲ, ನನ್ನ ಹಳ್ಳಿನ ಕರ್ಸಿಲ್ಲ, ಅವ್ರನ್ ಕರ್ಸಿಲ್ಲ, ನಾದ್ನೀರ್ ಕರ್ಸಿಲ್ಲ ಅಂತ ಹಬ್ಬ ಮಾಡ್ತಿದ್ದಾರೆ. ದೊಡ್ಡಸ್ಗೆ ತಮ್ಮನ್ ಮದುವೆ ಬರ್ತಿದೆ, ಇನ್ಯಾವುದೋ ದೊಡ್ಡಸ್ಕೆಗೆ ಹ್ಮ್ ಲೋನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮ ಮಹಿಳೆಯರು ಕೂಡ ಆಸೆಗೆ ಬಿದ್ದು ಹ್ಮ್ ಆ ಲೋನ್ ನ ತೆಗೆದುಕೊಂಡು ಇವತ್ತು ಲೋನ್ ಅನ್ನ ಕಟ್ಟಕ್ಕಾಗದೆ ಹಳ್ಳಿಗಳನ್ನ ಬಿಡ್ತಾ ಇದ್ದಾರೆ. ಜನಜಾಗೃತಿ ಒಂದೇ ಕಡೆ ತಪ್ಪು ಆಗಿದೆ ಅಂತ ಹೇಳಿದ್ರೆ ನಾವು ಹಿಂದೆ ಬಿದ್ದಿಲ್ಲ. ನಾನು ಎರಡೂ ಕಾರ್ಯಕ್ರಮದ ಕಡೆನೂ ಆರಂಭದಲ್ಲೇ ತಪ್ಪಾಗಿದೆ. ಮಂಜುನಾಥ್ ಅವರೇ, ಈ ಕಾರ್ಯಕ್ರಮದ ಆರಂಭದಲ್ಲೇ ಒಂದು ಮಾತು ಹೇಳಿಬಿಟ್ಟೆ. ಮೈಕ್ರೋ ಫಿನಾನ್ಸ್ಗಳ ವಿರುದ್ಧದ ನಮ್ಮ ಮಾತು ಅಲ್ಲ ಇದು. ನಾನು ಮೈಕ್ರೋ ಫಿನಾನ್ಸ್ ಅವ್ರು ಯಾರಾದರೂ ಹೌದು, ಅದರ ಸತ್ಯ ಮಾಲೀಕರು ಬಂದು ಕೂತ್ರು ನಾನು ಖಂಡಿತ ಸರ್. ಮಾತಾಡ್ತೀನಿ. ನಾನು ಈ ವಸೂಲಿಯ ದೌರ್ಜನ್ಯಗಳಿದೆಯಲ್ಲ ಅದರ ಬಗ್ಗೆ ಅಷ್ಟೇ ನನ್ನ ತಕರಾರಿದೆ. ಅಮಾನವೀಯತೆ ಬಗ್ಗೆ ನಾನು ಮಾತ್ರ ಮಾತಾಡ್ತಾ ಇದ್ದೀನಿ. ಹಣ ಕೊಟ್ಟು ಹಣ ಪಡ್ಕೊಳ್ಬೇಕ್ರಿ ಅವನು. ನಂದು ಇನ್ನೊಂದು ವಿಷಯ ಏನು ಅಂದರೆ, ಬಡ್ಡಿ ದರ ಹೇಗೆ ಮಂಜುನಾಥ್ ಇದರಲ್ಲಿ? ಎಷ್ಟು % ಇಂಟ್ರೆಸ್ಟ್ ಇವ್ರ ಹತ್ರ, ಮೈಕ್ರೋ ಫೈನಾನ್ಸ್ ಹತ್ರ? ಸರ್ ನೋಡಿ, ಹ್ಮ್ ನೀವ್ ಹೇಳಿದ್ದು ಒಂದು ತುಂಬಾ ಅರ್ಥವಾದ ವಿಷಯ. ಹ್ಮ್ ನಾವು ಯಾವುದೇ ಮೈಕ್ರೋ ಫೈನಾನ್ಸ್ ಗಳ ವಿರುದ್ಧವಾಗಿ ಕೆಲಸ ಮಾಡುವಂತ ಜನ ಅಲ್ಲ. ಹ್ಮ್ ಸಾಮಾಜಿಕವಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡುವಂತವ್ರು. ಮಾಧ್ಯಮ ಎಷ್ಟು ಮುಖ್ಯನೋ ಹ್ಮ್ ಸಾರ್ವಜನಿಕವಾಗಿ ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ. ಹ್ಮ್ ನೀವು ಬಹಳ ಕಾಳಜಿಯಾತ್ಮಕವಾಗಿ TV5 ಮಾಧ್ಯಮ ಇಡೀ ಸಮಾಜದ ಪರಿವರ್ತನೆ ಕೆಲಸದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತ ಒಂದು ಚಾನೆಲ್ ಕರ್ನಾಟಕದಲ್ಲಿ. ಹ್ಮ್ ಒಂದು ಕಾಳಜಿಯಾತ್ಮಕವಾಗಿ ಕೆಲಸ ಮಾಡುವಾಗ ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ಬೇರೆ ಬೇರೆ ಹಳ್ಳಿಗಳ ಭಾಗದಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ಹ್ಮ್ ಎಲ್ಲೋ ಒಂದ್ ಕಡೆ ಅವರು ಬಡ್ಡಿಯ ಆಸೆಗೆ ಒಂದ್ ಕಡೆ ಆದ್ರೆ, ಜನ ತನ್ನ ಬದುಕಿನಲ್ಲಿ ಆ ಅಲೌಕಿಕ ಜೀವನವನ್ನ ನಡೆಸುವ ಉದ್ದೇಶನೂ ಇವರಿಂದ ಇದೆ. ಓಕೆ. ನಾವು ಎರಡೂ ವರ್ಗದ ಜನರಲ್ಲೂ ಕೂಡ ಬಹಳ ತಪ್ಪಿದೆ ಅನ್ನುವಂಥದ್ದೊಂದು. ಹ್ಮ್ ನಾವು ಕನ್ನಡ ಸೇನೆಯಿಂದ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಹ್ಮ್ ವಸೂಲಿಗೆ ಬರುವಂತಹ ಏಜೆಂಟ್ಗಳು ಅಶ್ಲೀಲ ಪದಗಳನ್ನ ಬಳಸಿ ಹ್ಮ್ ಒಂದು ಹೆಣ್ಣು ಮಗಳನ್ನ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು. ಹ್ಮ್ ಇದಕ್ಕೊಂದು ಸಣ್ಣ ಉದ್ಯಾನೆ ನಾನು ಈ TV5 ಮೂಲಕ ರಾಜ್ಯದ ಜನತೆಗೆ ತಿಳಿಸೋದೇನು ಅಂತಂದ್ರೆ, ಹ್ಮ್ ಗೌರಮ್ಮ ಅಂತೇಳಿ ಮಂಡ್ಯ ತಾಲೂಕು ಒಳಲು ಗ್ರಾಮ ಅಂತ ಹೇಳಿ ಇರುತ್ತೆ. ಹ್ಮ್ ಅಲ್ಲಿ ಅಂಗನವಾಡಿಯಲ್ಲಿ ಸಹಾಯಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾರೆ. ಹ್ಮ್ ಅವರು ಒಂದು ಸಂಘದ ಸದಸ್ಯರಾಗಿ, ಮೈಕ್ರೋ ಫೈನಾನ್ಸ್ ಒಂದು ಸಂಘದಲ್ಲಿ ಸದಸ್ಯರಾಗಿರ್ತಾರೆ. ಹ್ಮ್ ಪಕ್ಕದ ಮನೆಯವರು ಒಂದು ಹೆಣ್ಣು ಮಗಳು, ನನಗೆ ಲೋನ್ ತಗೊಳಮ್ಮ, ನೀನ್ ಲೋನ್ ತಗೊಳಿಲ್ಲ ಅಂತಂದ್ರೆ ಆ ಲೋನ್ ನನಗ್ ಕೊಡು ಅಂತ 2 ಲಕ್ಷ ಲೋನ್ ಅನ್ನ ತೆಗೆಸ್ಕೊಳ್ತಾರೆ. ಹ್ಮ್ 3 ತಿಂಗಳು ಕಟ್ತಾರೆ. 3 ತಿಂಗಳು ಕಟ್ಟಕ್ಕಾಗಲ್ಲ. ಹ್ಮ್ 6ನೇ ತಿಂಗಳಿಗೆ ಅವರು ಊರು ಬಿಡ್ಬೇಕಾಗುತ್ತೆ. ಆ ಅಮ್ಮ ಹೊಟ್ಟೋಗ್ತಾರೆ ಊರ್ ಬಿಟ್ಟು. ಹ್ಮ್ ಆದ್ರೆ ಗೌರಮ್ಮನ್ನ ಹ್ಮ್ ನಿನಗ್ ಕೊಟ್ಟಿದೀವಿ, ನೀನ್ ಸಾಲ ಕಟ್ಟಬೇಕು, ಕಟ್ತೀಯಾ ಕಟ್ಟಲ್ವಾ ಹ್ಮ್ ಅದೇಳು ನೀನು ಅಂತೇಳಿ ಹ್ಮ್ ಹ್ಮ್ ಆ ಮೈಕ್ರೋ ಫೈನಾನ್ಸ್ ನ ಏಜೆಂಟ್ ಜಗಳ ಮಾಡ್ತಾರೆ. ಹ್ಮ್ ಜಗಳ ಮಾಡಿ ಕೇವಲ 1,000 ಹಣವನ್ನ ಆ ಹೆಣ್ಣು ಮಗಳಿಗೆ, ಮಕ್ಳಿಲ್ಲ, ಗಂಡ ಇಲ್ಲ, ಇಡೀ ಆ ಅಂಗನವಾಡಿಗೆ ಬರುವಂತ ಬಡು ಮಕ್ಳು ಅಂತೇಳಿ ಇಡೀ 32 ವರ್ಷ ಸರ್ವಿಸ್ ಮಾಡಿದಂತ ಹೆಣ್ಣು ಮಗಳು ಕೇವಲ 1,000 ಹಣಕ್ಕೆ ನೆಣಕ ಹ್ಮ್ 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 ಜೀವನ ಹತ್ಯೆ ಮಾಡ್ಕೋತಾರೆ. ಇಡೀ ಊರೇ ಹೇಳುತ್ತೆ ಸರ್, ಪ್ರತ್ಯಕ್ಷದರ್ಶಿ ನಾವು ನೋಡಿರುವಂತ ಘಟನೆ. ಅದೇ ಗ್ರಾಮಕ್ಕೆ ಬಹಳಷ್ಟು ಸಾರಿ ಹೋಗಿ ಜಾಗೃತಿ ಮೂಡಿಸಿದೀವಿ, ಕೇಸ್ ಮಾಡಿದೀವಿ. ಅದೇ ಗ್ರಾಮದಲ್ಲಿ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ವಿಷ ಕುಡಿದಿದ್ದಾರೆ. ಆ ಗೌರಮ್ಮ ಅನ್ನೋ ಪ್ರಾಣನೇ ಕಳ್ಕೊಂಡಿದ್ದಾರೆ. ಇಂಥ ಘಟನೆಗಳು ನೋಡಿದಾಗ ನೋವಾಗುತ್ತೆ ಸರ್. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಧರ್ಮದ ರೂಪದಲ್ಲಿ ಈಸ್ಕೊಳ್ಳುವಂತ ಒಂದು ಮೈಕ್ರೋ ಫೈನಾನ್ಸ್ ತನ್ನ ಮಿತಿಯನ್ನ ಮೀರಿ ಹೊಟ್ಟೋಗಿದೆ ಸರ್. ಬಾಯಿಗೆ ಬಂದಂಗೆ ಹೆಂಗ್ ಬರುತ್ತೆ ಹಂಗೆ ಪಾತ್ರೆ ಹರಾಜಾಗ್ತೀಯ, ನೀನ್ ಏನ್ ಮಾಡ್ತೀಯ, ಕೊಡ್ತೀಯಾ ಕೊಡಲ್ವಾ, ಮಾಧ್ಯಮದ ಮುಂದೆ ಆ ತರದ ಮಾತುಗಳನ್ನ ಹಾಡಬಾರ್ದು ನಾವು. ಯಾಕೆ, ಒಂದು ಸಾಮಾಜಿಕ ಚಳವಳಿಯಲ್ಲಿ ಕೆಲಸ ಮಾಡುವಂತ ಜನ, ಇಡೀ ಸಮಾಜನೇ ತಾಯಿ ಅಂದ್ರೆ ನಮ್ ತಾಯಿ ಅಂತ ಭಾವಿಸುವಂತ ಸಮಾಜದ ಕೆಲಸ ಮಾಡುವಾಗ ಎಲ್ಲೋ ಒಂದ್ ಕಡೆ ಅಶ್ಲೀಲವಾಗಿ ಒಂದ್ ಹೆಣ್ಣು ಮಗಳನ್ನ ಬೋದು ರಸ್ತೆಯಲ್ಲಿ ನಿಲ್ಸಿ ಕೆಲಸ ಮಾಡುವಂತ ನೋವಾದಾಗ, ಮಾಡದೇ ಇರೋ ತಪ್ಪಿಗೆ ಇವತ್ತು ಪ್ರಾಣ ಕಳ್ಕೊಂಡಿದ್ದ ಪ್ರಾಣಕ್ಕೆ ಪರಿಹಾರ ಯಾರು ಕೊಡ್ತಾರೆ ಸರ್? ಆ ಕುಟುಂಬಕ್ಕೆ ಹೊಣೆ ಯಾರಿಲ್ಲ, ಕುಟುಂಬನೇ ಹೊಟ್ಟೋಯ್ತು. ಈ ತರ ಘಟನೆಗಳ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗಿರುವಂತದ್ದು. ಇವತ್ತು ನಿಜವಾಗೂ ಇಂಥವ್ರಿಗೆ ನ್ಯಾಯ ಸಿಗ್ಬೇಕಾಗಿದೆ. ಯಾರಿಗೆ ಎಷ್ಟು ಜನ ಇವತ್ತು ಎಷ್ಟು ಸಂಘದಲ್ಲಿ ಲೋನ್ ಇಟ್ಕೊಂಡಿದ್ದಾರೆ. ಎರಡು ಭಾಗನೂ ಇದೆ ಇಲ್ಲಿ ಮಂಜುನಾಥ್ ಅವರೇ, ಇದರಲ್ಲಿ 2 ಭಾಗನೂ ಇದೆ. ಏನು ಹೇಳ್ತಾರೆ, ಕೆಲವರು ತುಂಬ ಚೆನ್ನಾಗಿ ಹೇಳ್ತಾರೆ, ತುಂಬ ತಿಳ್ಕೊಂಡವ್ರು ಹೇಳ್ತಾರೆ ಒಂದು ಮಾತು. ನೋಡಿ, ಯಾರಾದರೂ ನಿಮ್ಮ ಗೊತ್ತಿರೋರ ಹತ್ರ ನೀವು ಸಾಲ ತೊಗೊಂಡ್ರೆ ದಯವಿಟ್ಟು ಅದನ್ನು ವಾಪಸ್ ಕೊಟ್ಬಿಡಿ. ಬಹಳಷ್ಟು ಸಂದರ್ಭಗಳಲ್ಲಿ ಶ್ರೀಮಂತರು ನಿಮ್ಗೆ ಸಾಲ ಕೊಡಲ್ಲ, ನಿಮ್ಗೆ ಸಾಲ ಕೊಟ್ಟಿರೋನು ಬಡವನೇ ಆಗಿರ್ತಾನೆ ಅಂತ.
ಶ್ರೀಮಂತರಿಗೆ ಅಂಥ ದೊಡ್ಡ ಕರುಣೆ ಇರಲ್ಲ. ನಿಮಗೆ ಅಕ್ಕಪಕ್ಕನೇ ನಿಮ್ಮ ವೆಂಕಟೇಶ, ಶ್ರೀನಿವಾಸ, ರಮೇಶ, ಸುರೇಶ, ರಾಜಣ್ಣ, ಲಲಿತಮ್ಮ, ಸರೋಜಮ್ಮ, ಕುಸುಮ, ಈ ವ್ಯಾಪ್ತಿಗಳೇ ಇದೆಲ್ಲವೂ ಕೂಡ ಅಕ್ಕಪಕ್ಕದವರು ಅಂದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ಲ, ಸಾಲ ಕೊಟ್ಬಿಡ್ತಾರೆ. ದುರಂತ ಏನು ಅಂದರೆ ಅಂಥವ್ರಿಗೆ ಸಾಲ ಕಟ್ಟಲ್ಲ. ಅವರು ಸಾಲ ಕಟ್ಟದೆ ಅವರು ಇಲ್ಲಿ ನಮ್ಮದು ಒಂದು ಪೆದ್ದುತನವ ಅಥವಾ ಮೂರ್ಖತನವ ಅಥವಾ ಭಾವನೆಗೊಳಗಾಗಿಂತ ಕೆಲಸ ಮಾಡಿಬಿಡ್ತಾರೆ ಗೊತ್ತಿಲ್ಲ. ಇಲ್ಲಿ ಸಾಲ ವಸೂಲಿ ಮಾಡಿದವ್ರು ತಪ್ಪು ಅಂತ ನೀವು ಕರಿತೀರಾ. ಅವಾಚ್ಯ ಶಬ್ದ ಬಳಸಿದ್ರೆ ನಾನು ಒಪ್ಪಲ್ಲ ಅದನ್ನು. ಅವನು ಸಾಲ ಬಂದು ಕೇಳ್ತಾ ಇದ್ದಾನೆ. ಗೌರಮ್ಮ ಫಾರ್ ಎಕ್ಸಾಂಪಲ್ ಕರುಣಾಜನಕವಾಗಿದೆ ಕಥೆ, ನಾನು ಅಲ್ಲಗಳಿತಾ ಇಲ್ಲ. ಆದರೆ ಗೌರಮ್ಮನೂ ಯೋಚನೆ ಮಾಡಬೇಕಾಗಿತ್ತಲ್ವಾ, ನನಗೆ ಬೇಕಾದರೆ ನಾನು ತೊಗೊಳ್ಳೋದು ಬೇರೆ, ಇನ್ಯಾರಿಗೂ ನಾನು ಹೊಣೆ ಆಗೋದು ಬೇರೆ ಅಲ್ವಾ ಅಂತ. ಇದು ಅನೇಕರಿಗೆ ತಪ್ಪು ಮಾಡಿದ್ಮೇಲೆ ಗೊತ್ತಾಗುತ್ತದು. ಆ ತಪ್ಪು ಮಾಡೋಕ್ಕೆ ಮುಂಚೆ ಅರ್ಥ ಆಗಲ್ಲ ಇದು. ಅದೇ ಆಗಿರೋದು ಸರ್. ಖಂಡಿತ ಈ ತರದ ಘಟನೆಗಳಲ್ಲೇ ಜನ ನಿಜವಾಗ್ಲೂ ಹೆಮ್ಮರ್ತಾ ಇರುವಂತದ್ದಿದೆ. ಎಲ್ಲೋ ಒಂದು ವಿಶ್ವಾಸಕ್ಕೆ ಹೋಗ್ತಾರೆ, ಆ ವಿಶ್ವಾಸನೆ ಎಲ್ಲೋ ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಹೇಳಿಲ್ಲ ನೀವು ನನಗೆ. ಇಂಟ್ರೆಸ್ಟ್ ರೇಟ್ ಹೇಳಿಲ್ಲ. ಇಂಟ್ರೆಸ್ಟ್ ರೇಟ್ ಹೇಳಿಲ್ಲ ನೀವು ನಮಗೆ. ಎಷ್ಟೆಷ್ಟು ಬಡ್ಡಿ ಪರ್ಸೆಂಟೇಜ್? 6%, 7%, 10% ಈ ತರದ ಲೋನ್ ಕೊಡ್ತಿದ್ದಾರೆ ಸರ್. ಇವತ್ತು ಕೈ ಸಾಲ 20 ಕೇಳ್ಬೇಕು ನೀವು ಹಳ್ಳಿಗಳಲ್ಲಿ ಜನ. ನಾನು ಈ ಮಾಧ್ಯಮಕ್ಕೆ ಬರೋಕ್ ಮುಂಚೆ ಒಬ್ಬರ ಹತ್ರ ನನ್ಗೆ ಫೋನ್ ಮಾಡಿದ್ರು. ಅವರು 10,000 ರೂಪಾಯಿ 20 ರೂಪಾಯಿ ಬಡ್ಡಿ ಹಂಗೆ ಅವರು ಸಾಲ ತಗೊಂಡಿದ್ದೀನಿ, ಅವತ್ತಿನ ಅನಿವಾರ್ಯತೆ ಕಟ್ಲೇಬೇಕಾಯ್ತು ಸಂಘಕ್ಕೆ, ನನ್ಗೆ ಹಣ ಅರ್ಜೆಂಟ್ ಆಗಿ ಬೇಕು ಅಂತೇಳಿ ಫೋನ್ ಮಾಡಿದ್ರು. ನಾವು ಯಾವ ರೀತಿ ಸ್ಥಿತಿಯಲ್ಲಿ ಈ ಜನನ ಯಾವ ರೀತಿ ನೋಡ್ಬೇಕಾಗಿದೆ. 1 ಲಕ್ಷಕ್ಕೆ 20 ರೂಪಾಯಿ ಅಂದ್ರೆ 20 ರೂಪಾಯಿ ಬಡ್ಡಿ ಹಂಗೆ ಕಟ್ಟಬೇಕು ಅಂದ್ರೆ 20,000 ತಿಂಗಳು ಕಟ್ಬೇಕು. 5 ರೂಪಾಯಿ ಅಂದ್ರೆ 5,000 ಕಟ್ಟಬೇಕು. ಈ ತರ ಸ್ಥಿತಿಗಳೇನ ಹಾಕ್ಬಿಟ್ರೆ ಸರ್ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಸರ್? ಯಾವ ದಿಕ್ಕಿನ ಕಡೆ ನಮ್ಮ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ, ಯಾವ ರೀತಿ ಇದಕ್ಕೆ ಕಡಿವಾಣ ಹಾಕ್ಬೇಕು? ಸರ್ಕಾರ ಇವತ್ತು ಮಹತ್ವವಾದ ದಿನದ ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆಯನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಮೈಕ್ರೋ ಫೈನಾನ್ಸ್, ಯಾವುದೇ ವಿರೋಧಿಗಳಲ್ಲ ನಾವು. ಮೈಕ್ರೋ ಫೈನಾನ್ಸ್ ಅಗತ್ಯವಾಗಿ ಈ ರಾಜ್ಯದಲ್ಲಿ ಬೇಕಾಗಿದೆ. ಅಗತ್ಯವಾಗಿ ಯಾವ್ದಾದ್ರು ನೀವ್ ಹೇಳ್ದಂಗ್ ರೀತಿಯಲ್ಲಿ ವ್ಯವಸಾಯ, ಬದುಕು, ಮತ್ತೊಂದು ಜೀವನ ಮಾಡೋದಕ್ಕೆ, ಉದ್ಯೋಗ ಮಾಡೋದಕ್ಕೆ ಬಳಸ್ಕೊಳ್ಳುವಂತ ಹಣಕ್ಕೆ ನಾವು ಆದ್ಯತೆ ನೀಡಬೇಕಾಗಿರುವ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಬಹಳ ಮುಖ್ಯವಾಗ್ತದೆ. ಲೋನ್ ಕೊಡುವಂತವ್ರು ಸಮಾಜಕ್ಕೆ ಬಹಳ ಅಗತ್ಯವಾಗ್ತಾರೆ. ಆದ್ರೆ ಒಂದೇ ವ್ಯಕ್ತಿಗೆ ಒಂದೇ ಲೋನ್ ಅನ್ನುವಂತ ಕಾನೂನನ್ನ ತರಬೇಕಾಗಿದೆ. ಅವ್ರು ಎಷ್ಟಾರು ತೆಗೆದುಕೊಳ್ಳಿ, ಅವ್ರು ಕಟ್ಟುವಂತ ಸ್ಥಿತಿಗೆ ಅವ್ರು ಬರ್ಬೇಕು. ಯಾಕೆಂದ್ರೆ ಫೇಕ್ ಐಡಿ ಕೊಡುವಂತದ್ದು, ಫೇಕ್ ಐಡಿಯ ಮೂಲಕ ಅವ್ರಿಗೆ ಲೋನ್ ಕೊಡುವಂತದ್ದು, ಬಡವರನ್ನ ಯಾಮರ್ಸುವಂತದ್ದು, ಅವರಿಂದ ಇವರಿಂದ ಕೈ ಸಾಲ ಮಾಡಿಸುವಂತ ಕೆಲಸಕ್ಕೆ ತಕ್ಷಣ ಕಡಿವಾಣವಾಗಬೇಕಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಎಷ್ಟೆಷ್ಟು ಬಡ್ಡಿ ಪರ್ಸೆಂಟೇಜ್? 6%, 7%, 10% ಈ ತರದ ಲೋನ್ ಕೊಡ್ತಿದ್ದಾರೆ ಸರ್. ಇವತ್ತು ಕೈ ಸಾಲ 20 ಕೇಳ್ಬೇಕು ನೀವು ಹಳ್ಳಿಗಳಲ್ಲಿ ಜನ. ನಾನು ಈ ಮಾಧ್ಯಮಕ್ಕೆ ಬರೋಕ್ ಮುಂಚೆ ಒಬ್ಬರ ಹತ್ರ ನನ್ಗೆ ಫೋನ್ ಮಾಡಿದ್ರು. ಅವರು 10,000 ರೂಪಾಯಿ 20 ರೂಪಾಯಿ ಬಡ್ಡಿ ಹಂಗೆ ಅವರು ಸಾಲ ತಗೊಂಡಿದ್ದೀನಿ, ಅವತ್ತಿನ ಅನಿವಾರ್ಯತೆ ಕಟ್ಲೇಬೇಕಾಯ್ತು ಸಂಘಕ್ಕೆ, ನನ್ಗೆ ಹಣ ಅರ್ಜೆಂಟ್ ಆಗಿ ಬೇಕು ಅಂತೇಳಿ ಫೋನ್ ಮಾಡಿದ್ರು.